ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನು ಇವತ್ತು ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೂ ಕೂಡ ಯೂಸ್ ಆಗುತ್ತೆ. ಯಾವ ರೀತಿ ನಾನು ಪಾಪುನ ಯಾವ ರೀತಿ ನೋಡ್ಕೋತೀನಿ ವ್ಯಾಕ್ಸಿನೇಷನ್ ಹಾಕ್ಸಿದಾಗ, ಹಾಗೆ ಎಲ್ಲ ಹಾಕ್ಸ್ತೀನಿ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂದ್ಕೊಂಡು ನಾನು ಈ ವಿಡಿಯೋ ನಿಮಗೆ ಮಾಡ್ತಾಯಿದ್ದೀನಿ. ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಅಟ್ಲೀಸ್ಟ್ 1 ಅವರ್ ಅದನ್ನು ಮಲ್ಕೊಳ್ಳಿ ಅಂತ ಅಂದ್ಕೊಂಡು ಮಲಗಿಸಿದ್ವಿ. ನಾನು ಕೂಡ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ತಿಂಡಿ ಕೂಡ ತಿಂದ್ಕೊಂಡಿದ್ದೀನಿ. ಹಾಗೆ ಮೇಯ್ನು ನೀವು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗ್ಬೇಕಾದ್ರೆ ತಾಯಿ ಕಾರ್ಡ್ ತಪ್ಪದೇ ತಗೊಂಡೋಗ್ಬೇಕು. ತಾಯಿ ಕಾರ್ಡ್ ಪ್ರೆಗ್ನೆನ್ಸಿ ಟೈಮಲ್ಲೇ ಮಾಡಿಕೊಟ್ಬಿಡ್ತಾರೆ. ಅಂಗನವಾಡಿಲಿ ಕೇಳಿದ್ರೆ ಮಾಡಿಕೊಡ್ತಾರೆ. ಹಾಗೆ ಒಂದು ಡೈಪರು, ಒಂದು ಜೊತೆ ಬಟ್ಟೆ ತೊಗೋಬೇಕು. ಪಾಪು ಕೂಡ 1 ಅವರ್ ಆಗಿದ ನಂತರ ಸ್ವಲ್ಪ ಬೇಗನೆ ಎಬ್ಬರಿಸ್ಕೊಂಡೆ. ನಾನು ಬಿಸಿಲಾದರೆ ಬಿಸಿಲೊತ್ತಿನಲ್ಲಿ ಹಾಕ್ಸ್ಬಾರ್ದು. ಅದಕ್ಕೆ ಬಿಸಿಲು ಬರೋಷ್ಟೊತ್ತಿಗೆ ಹಾಕ್ಸ್ಕೊಂಡು ಮನೆಗೆ ಬಂದುಬಿಡೋಣ ಅಂದ್ಕೊಂಡು ಪಾಪುನು ಎಬ್ಬರಿಸ್ಕೊಂಡು ಪಾಪುಗೂ ಕೂಡ ರೆಡಿ ಮಾಡಿಕೊಂಡೆ. ಪಾಪುನ ರೆಡಿ ಮಾಡ್ಕೊಂಡು ನಾನು ಅಪ್ಪ ಕಾರಲ್ಲೇ ಹೋಗ್ತಾಯಿದ್ದೀವಿ. ನಮಗೆ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಬೊಮ್ಮನಹಳ್ಳಿ ಅಂತ ಪಕ್ಕದವರು, ಇನ್ನೊಂದು ದೇವಲಾಪುರ ಅಂತ. ಬೊಮ್ಮನಹಳ್ಳಿ ಅಲ್ಲಿ ಅವತ್ತು ಇರಲಿಲ್ಲ ಅಂದ್ಕೊಂಡು ದೇವಲಾಪುರನೇ ಹೋಗೋಣ ಅಂದ್ಕೊಂಡು ಫಸ್ಟ್ ವ್ಯಾಕ್ಸಿನೇಷನ್ ಕೂಡ ನಾನು ಇಲ್ಲೇ ಹಾಕ್ಸಿದ್ದು. ನೋಡಿ, ಎಲ್ಲರೂ ಕೂಡ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರೆಗ್ನೆನ್ಸಿಗೂ ಹಾಗೆ ಮಕ್ಕಳಿಗೂ ಗುರುವಾರ ಮಾತ್ರನೇ ವ್ಯಾಕ್ಸಿನೇಷನ್ ಹಾಕೋದು. ಮಧ್ಯ ಯಾವ ಡೇ ಹೋದ್ರೂ ವ್ಯಾಕ್ಸಿನೇಷನ್ ಹಾಕೋದಿಲ್ಲ. ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಅದನ್ನು ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ತುಂಬ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಡಾಕ್ಟ್ರು ಎಲ್ಲರೂ ಮಕ್ಕಳನ್ನು ಕೂಡ ಚೆಕ್ ಮಾಡಿ ಜ್ವರ ಏನಾರ ಇದ್ದರೆ ಅವರಿಗೆ ಮೆಡಿಸಿನ್ ಬರೀತಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ತಾರೆ. ಇಂಜೆಕ್ಷನ್ ಹಾಕಿದ ನಂತರ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ ನಂತರ ಏನಾದರೂ ರಿಯಾಕ್ಷನ್ಸ್ ಆದರೆ ಅಂದ್ಬಿಟ್ಟು ವೆಯ್ಟ್ ಮಾಡೋಕ್ಕೆ ಇಡ್ತಾರೆ. ಅದಾಗಿದ್ದ ನಂತರ ಡಾಕ್ಟ್ರು ಒಂದ್ಸಲ ಚೆಕ್ ಮಾಡಿ ಕಳಿಸ್ತಾರೆ. ಸಿರಪ್ ಏನಾದರೂ ಬರೆದು ಕಳಿಸ್ತಾರೆ. ಹಾಗೆ ನಾವು ಕೂಡ ಮನೆಗೆ ಬರ್ತಾಯಿದ್ವಿ. ರೋಡ್ ಸೈಡೆಲ್ಲ ನೋಡಿ ಫುಲ್ಲು ಬಿಸಿಲಿಗೆ ಎಲ್ಲ ಹಸಿರೆಲ್ಲ ಒಣಗೋಗ್ಬಿಟ್ಟಿದೆ. ಹಸಿರೇ ಇಲ್ಲ. ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಇಂಜೆಕ್ಷನ್ ಹಾಕ್ಸಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರೋಷ್ಟೊತ್ತಿಗೆ ಚೆನ್ನಾಗಿ ಬಿಸಿಲೇ ಬಂದುಬಿಡುತ್ತೆ. ಜಾಸ್ತಿ ಬಿಸಿಲಲ್ಲಿ ತುಂಬ ದೂರ ಟ್ರಾವೆಲ್ ಮಾಡೋದಕ್ಕೆ ಹೋಗಬಾರ್ದು ಮಕ್ಕಳು ಇಂಜೆಕ್ಷನ್ ಹಾಕ್ಸಿದ ನಂತರ. ಯಾಕೆಂದರೆ ಅದು ಜ್ವರ ಬರೋ ಚಾನ್ಸಸ್ ಇರುತ್ತಲ್ಲ, ತುಂಬ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದಾಗಿದ್ದ ನಂತರ ಪಾಪನ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ದೆ. ನಾನು ಸ್ವೆಟರ್ಸು ಟೋಪಿ ಹಾಕೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ಪಾಪು ಮೊದಲೇ ಇಂಜೆಕ್ಷನ್ ನೋವಿಂದ ತುಂಬ ಇರಿಟೇಷನ್ ಆಗ್ತಿರ್ತದೆ. ಅದ್ರ ಮಧ್ಯೆ ನಾವು ಸ್ವೆಟರ್ಸು ಟೋಪಿ ಎಲ್ಲ ಹಾಕಿದ್ರೆ ಇನ್ನೂ ಇರಿಟೇಷನ್ ಆಗುತ್ತೆ. ಇರೋದ್ರಿಂದ ಬೇಸಿಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಸ್ವೆಟರ್ಸು ಟೋಪಿ ಮಧ್ಯಾಹ್ನ ಟೈಮ್ ಹಾಕೋದಿಲ್ಲ. ಆಲ್ಮೋಸ್ಟ್ ನೈಟ್ ಹಾಕ್ತೀನಿ. ಸ್ವಲ್ಪ ಚಳಿ ಇದ್ರೆ ಅಷ್ಟೇ ಹಾಕೋದು. ಬೆಳಗ್ಗೆ ಇಂದ ಮಧ್ಯಾಹ್ನ ಹಾಕೋದಿಲ್ಲ ನಾನು. ನೋಡಿ, ಪಾಪುನು ಕೂಡ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ಹಂಗೆ ದಿವಾನ್ ಮೇಲೆ ಮಲಗಿಸ್ದೆ. ನಾನು ಕೂಡ ಸ್ವಲ್ಪ ಊಟ ಮಾಡಿಕೊಂಡೆ. ಬಂದ ತಕ್ಷಣ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು, 1:30 ಆಗಿಬಿಟ್ಟಿತ್ತು. ನಾನು ಕೂಡ ಊಟ ಮಾಡಿಕೊಂಡು ರೂಮಲ್ಲಿ ತುಂಬಾ ಬಿಸಿಲಿದೆ ನಮ್ಮ ರೂಮಲ್ಲಿ. ಅದರಿಂದ ಹಾಲ್ಗೆ ಬಂದುಬಿಡ್ತೀವಿ ನಾವು. ಮಧ್ಯಾಹ್ನ ಆಗ್ತಿದ್ದಂಗೆ ಒಂದು 12 o'clock ಆಗ್ತಿದ್ದಂಗೆ ನಾವು ತೊಟ್ಲು ಸಮೇತ ನಾನು ಪಾಪು ಹಾಲಲ್ಲೇ ಮಲ್ಕೋತೀವಿ. ನಾನು ದಿವಾನ್ ಮೇಲೆ ಮಲ್ಕೋತೀನಿ. ಪಾಪು ತೊಟ್ಟಲ್ಲಿ ಮಲ್ಕೋತಾಳೆ. ಇಂಜೆಕ್ಷನ್ ಹಾಕ್ಸೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ತಪ್ಪದೇ ಎಲ್ಲರೂ ಕೂಡ ಮಕ್ಕಳಿಗೆ ಯಾವ ಟೈಮಿಗೆ ಯಾವ ಇಂಜೆಕ್ಷನ್ ಹಾಕ್ಸ್ಬೇಕು ಅದು ಹಾಕ್ಸಿ. ಫಸ್ಟ್ ಇಂಜೆಕ್ಷನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಯಾವ್ಯಾವ್ದು ಹಾಕ್ತಾರೆ ಅಂತಂದರೆ OPV, ಪೆಂಟಾ, PCV, IPV, ರೋಟಾ. ಹಾಗೆ ಇವಾಗ ನಾವು ಹಾಕ್ಸಿರೋದು ಸೆಕೆಂಡ್ ವ್ಯಾಕ್ಸಿನೇಷನ್ ಬಂದು OPV2, ಪೆಂಟಾ2, ರೋಟಾ2. ಇವಾಗ ಸೆಕೆಂಡ್ ವ್ಯಾಕ್ಸಿನೇಷನ್ ಆಗಿದೆ. ನೆಕ್ಸ್ಟು 3ನೇ ವ್ಯಾಕ್ಸಿನೇಷನು, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. 3 ಇಂಜೆಕ್ಷನ್ ಇರುತ್ತೆ. ಹಾಗೆ ಬಾಯಿಗೆ 1 ಡ್ರಾಪ್ ಇರುತ್ತೆ. ಇಂಜೆಕ್ಷನ್ ಹಾಕ್ಸಿದ ನಂತರ ನೋವಿರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ ಅಲ್ಲ. ನೋವಿರುತ್ತೆ, ಸ್ವಲ್ಪ ಜ್ವರ ಕೂಡ ಬರುತ್ತೆ. 1 ಡೇ ಫುಲ್ಲು ಮಕ್ಕಳು ಆಕ್ಟಿವ್ ಕೂಡ ಇರೋದಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ. ಅವರು ಚೆನ್ನಾಗಿರಬೇಕು, ಅವ್ರ ಹೆಲ್ತ್ ಚೆನ್ನಾಗಿರಬೇಕು, ಇಮ್ಯುನಿಟಿ ಬೂಸ್ಟ್ ಆಗಿರಬೇಕು ಅಂದರೆ ಅಟ್ಲೀಸ್ಟ್ 1 ಡೇನಾದ್ರೂ ಕೂಡ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಪಾಪುನ ಆದಷ್ಟು ಅವಳನ್ನ ಎತ್ತಿರ್ಬೇಕಾದ್ರೆ ಅವಳು ಮಾತಾಡ್ಸ್ಕೊಂಡಿದ್ರೆ ಸ್ವಲ್ಪ ನೋವು ಮರಿತಾಳೆ ಅಂದ್ಕೊಂಡು ಅವಳು ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡಿದ್ದೆ. ಅಷ್ಟೊಂದು ಇನ್ನೂ ನೋವು ಸ್ಟಾರ್ಟ್ ಆಗಿರಲಿಲ್ಲ. ನೈಟ್ ಸಂಜೆನೇ ಸ್ಟಾರ್ಟ್ ಆಗುತ್ತೆ ನೋವು ಅವಳಿಗೆ. ನೋಡಿ, ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಸ್ವಲ್ಪ ಸೌಂಡ್ ಮಾಡ್ತಿದ್ದಲ್ಲ ಅವಳು. ನೋಡಿ, ಇದು ನೈಟು 8 o'clock ಆಗಿತ್ತು. ಪಾಪಗೆ ಆಲ್ರೆಡಿ ನೋವು ಸ್ಟಾರ್ಟ್ ಆಗಿತ್ತು. ಹಾಗೆ ಸ್ವಲ್ಪ ಜ್ವರ ಕೂಡ ಬಂದಿತ್ತು. ಡಾಕ್ಟ್ರು ಸಿರಪ್ ಕೂಡ ಬರ್ಕೊಟ್ಟಿದ್ರು. ಸಿರಪ್ಪು ಹಾಕಿದ್ದೆ. ನನಗೆ ಹಿಂಗೆ ಇಂಜೆಕ್ಷನ್ ಹಾಕ್ಸಿದ ಟೈಮಲ್ಲಿ ನನಗೆ ಸ್ವಲ್ಪ ಪಾಪು ಎತ್ಕೊಳ್ಳೋದಕ್ಕೆ ಭಯ ಆಗ್ತಿರ್ತದೆ. ಕಾಲು ನೋವು ಇರುತ್ತಲ್ಲ, ಅದರಿಂದ ಭಯ ಆಗ್ತಿರುತ್ತೆ. ಅದಕ್ಕೆ ಮಮ್ಮಿನೇ ಹ್ಯಾಂಡ್ಲ್ ಮಾಡಿ ಅಂತ ಮಮ್ಮಿ ಕೈಲೇ ಕೊಟ್ಬಿಟ್ಟೆ. ಜ್ವರ ಬಂದಾಗ ಅಥವಾ ಈ ರೀತಿ ಇಂಜೆಕ್ಷನ್ ಹಾಕ್ಸಿದಾಗ ಅಪ್ಪ ಅಮ್ಮ ಇಬ್ಬರು ಕೂಡ ಹ್ಯಾಂಡ್ಲ್ ಮಾಡ್ತಾರೆ ಪಾಪುನ. ಯಾಕಮ್ಮ 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 ನನ್ನ ಯಾಕಮ್ಮ ನಂದವರು ಬಂಗಾರ
ನೋಡಿ ಪಾಪ ಮಮ್ಮಿನೇ ಎತ್ಕೊಂಡು ನೈಟೆಲ್ಲ ಎತ್ಕೊಂಡು ಸ್ವಲ್ಪ ಆಟ ಆಡಿಸ್ಕೊಂಡಿತ್ತು. ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡೋ ನೀನು ಅಂದ್ಕೊಂಡು ಮಲಗಿಸಿದ್ರು. ನನಗೇನು ಗೊತ್ತಾ, ನನಗೆ ನೈಟು ನಿದ್ದೆಗಿಟ್ಟರೆ ಪಾಪು ನೈಟ್ ನಿದ್ದೆಗಿಟ್ಟರೆ ಏನಾಗುತ್ತೆ ಅಂದರೆ ನನಗೆ ತಲೆನೋವು, ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದ ನಾನು ಜಾಸ್ತಿ ನಿದ್ದೆಗಿಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಮಮ್ಮಿ ನೀನು ಮಲ್ಕೊ, ನಾನು ನೋಡ್ಕೋತೀನಿ ಪಾಪುನ ಅಂದ್ಕೊಂಡು ನಾನು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಟೈಮು ಆಲ್ರೆಡಿ ಒಂದು 10:30 ಆಗಿತ್ತು. ಆಲ್ಮೋಸ್ಟ್ ಅವಳು ಮಲ್ಕೊಂಡಿದ್ದು ಒಂದು 12 o'clockವರೆಗೂ ಹಾಗೆ ಸ್ವಲ್ಪ ಹಿಂಸೆ ಅನ್ನೋ ಥರ ಆಡ್ತಿದ್ಲು. ಸ್ವಲ್ಪ ಅಳೋದು ಹಾಗೆ ಆಟ ಆಡಿಸ್ಬೇಕಿತ್ತು. ಅದಕ್ಕೆ ಮಮ್ಮಿನೇ ಎತ್ಕೊಂಡು ಆಟ ಆಡಿಸ್ತಾಯಿತ್ತು. ನಮ್ಮ ಅಪ್ಪನೂ ಕೂಡ ಎತ್ತಿದ್ರು. ಸೊ ಗೈಸ್ ಈಗಿತ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಬೆಳಗ್ಗೆ ನೈಟೆಲ್ಲ ಅಷ್ಟು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಪಾಪು ಮಧ್ಯೆ ಮಧ್ಯೆ ಇದು ಹೇಳ್ತಾನೆ ಇದ್ಲು, ಹಾಗೆ ಸ್ವಲ್ಪ ಅಳ್ತಾನೆ ಇದ್ಲು. ನೋವಿರುತ್ತಲ್ಲ ಸ್ವಲ್ಪ ಕಾಲು ಸ್ವಲ್ಪ ಊದ್ಕೊಂಡಿದ್ದೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ವ್ಯಾಕ್ಸಿನೇಷನ್ ಹಾಕಿದಾಗ ಐಸ್ ಕ್ಯೂಬ್ ಇಡಬಾರ್ದು, ಹಾಗೆ ಬಿಸಿ ಬಿಸಿ ನೀರು ಇಡಬಾರ್ದು, ಹಾಗೆ ವಿಕ್ಸು ಏನು ಇಡಬಾರ್ದು, ತಣ್ಣೀರು ಬಟ್ಟೆ ಅಷ್ಟೇ ಹಾಕಬೇಕು. ನಾನು ಕೂಡ ಅಷ್ಟೇ ಪಾಪುಗೆ ಒಂದು 4 hours ಗ್ಯಾಪಲ್ಲಿ ನಾನು ತಣ್ಣೀರು ಬಟ್ಟೆನ ಕಾಲ ಮೇಲೆ ಇಡ್ತಿದ್ದೆ. ಅದು ಬಿಟ್ಟರೆ ಜ್ವರ ಸಿರಪ್ಪು ಕಂಪಲ್ಸರಿ ಹಾಕಬೇಕು. ಜ್ವರ ಬಂದರೆ ಅಷ್ಟೇ ಹಾಕಬೇಕು. ನಾನು ಪಾಪಕ್ಕೆ ಜ್ವರ ಬಂದ ಮೇಲೆ ಮಾತ್ರ ನಾನು ಜ್ವರ ಸಿರಪ್ ಹಾಕ್ತಿದ್ದೆ. ಹಾಗೆ ಸ್ವಲ್ಪ ಪಾಪುನ ಅಷ್ಟು ಒಂದೇ ಬಿಡೋಕ್ಕೆ ಹೋಗ್ಬಾರ್ದು, ಅಳ್ತಿದೆ ಅಂದ್ಬಿಟ್ಟು ತೊಟ್ಟಲ್ಲೇ ಬಿಡೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿದ್ರೆ ಪಾಪಗೂ ಒಂಟಿ ಅನಿಸೋದಿಲ್ಲ. ಹಾಗೆ ಅವಳಿಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಅಮ್ಮ ಜೊತೆಲಿದ್ದಾರೆ ಅನ್ನೋದು ಫೀಲ್ ಆಗುತ್ತೆ. ನಾನು ಕೂಡ ನನ್ನ ಮಗ್ಳಿಗೆ ಅದೇ ರೀತಿ ಮಾಡೋದು. ಅವಳಿಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ನಾನು ಜಾಸ್ತಿ ಅವಳನ್ನ ಎತ್ಕೊಂಡಿರ್ತೀನಿ, ಏನಕ್ಕೆಂದ್ರೆ ಅವಳಿಗೆ ಒಂಟಿತನ ಫೀಲ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಸೊ ಗೈಸ್, ಈಗಿದೆ ಜ್ವರ ಕೂಡ ಸ್ವಲ್ಪ ಕಮ್ಮಿ ಆಗಿದೆ, ಹಾಗೆ ಪೇಯ್ನ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಇನ್ ಕೇಸ್ ಏನಾದರೂ ಗಂಟು ಬಂದರೆ, ಕೆಲವರು ಕೇಳ್ತಾರೆ ಗಂಟು ಬಂದರೆ ಏನು ಮಾಡಬೇಕು ಅಂತ. ಗಂಟು ಬಂದರೆ ಇವಾಗ ಇಡಬಾರ್ದು ಐಸ್ ಕ್ಯೂಬ್ನ, ಒಂದು 3 to 4 days ಆದಮೇಲೆ ಬೇಕಾದರೆ ಐಸ್ ಕ್ಯೂಬ್ನ ಅಲ್ಲಿ ರಬ್ ಮಾಡಿ ಸ್ವಲ್ಪ ಎಲ್ಲಿ ಈ ವ್ಯಾಕ್ಸಿನೇಷನ್ ಹಾಕಿರ್ತಾರೋ ಆ ಪ್ಲೇಸಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ಆಗಿ ಸ್ವಲ್ಪ ರಬ್ ಮಾಡಿ, ಗಂಟು ಗೆಡ್ಡೆ ಏನಾದರೂ ಆಗಿದ್ದರೆ ಅದು ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಗೈಸ್, ಇದಾಗಿದೆ ಇವತ್ತಿನ ಅಪ್ಡೇಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ, ನಾನು ಯಾವ ರೀತಿ ವ್ಯಾಕ್ಸಿನೇಷನ್ ಹಾಕಿದಾಗ ಯಾವ ರೀತಿ ಪಾಪು ನೋಡ್ಕೋತೀನಿ, ಯಾವ ರೀತಿ ಇರುತ್ತೆ ನಮ್ಮ ಡೇ ಅನ್ನೋದು ನಾನು ಈ ವಿಡಿಯೋಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಏನಾದರೂ ತಪ್ಪೇನಾದರೂ ದಯವಿಟ್ಟು ಕ್ಷಮಿಸಿ. ಹಾಗೆ ಯಾರಾದ್ರೂ ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಅಂತಂದರೆ ತಪ್ಪದೆ ನಿಮ್ಮ ಮಕ್ಕಳುಗಳಿಗೆ ಪಾಪುಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಿ ಅಂತ ಹೇಳ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ವ್ಲಾಗ್ಸ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.